ಸರ್, ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ರಿ. ಅನೇಕ ಮುಖಂಡರು, ಸಚಿವರು, ಮುಖ್ಯಮಂತ್ರಿಗಳು ಎಲ್ಲ ಭಾಗವಹಿಸಿದ್ರು. ಇವತ್ತು ಗಾಂಧಿನಗರ ಕ್ಷೇತ್ರದಿಂದ ನೀವು ಕಾಲ್ನಡಿಗೆ ಜಾಥಾ ಮಾಡುಕ ಪ್ರತಿಭಟನೆ ಹಮ್ಮಿಕೊಂಡ್ರಿ. ಏನು ಹೇಳ್ತೀರಾ ಸರ್ ಇವತ್ತು? ಸರ್, ಇದೊಂದು ಇವತ್ತಿನ ಮಟ್ಟಕ್ಕೆ ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಅತ್ಯಂತ ಜವಾಬ್ದಾರಿಯುತ ನಡೆ ಪ್ರತಿಭಟನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಕಾರಣ ಇಷ್ಟೇ, ಇವತ್ತು ದೇಶದಲ್ಲಿ BJP ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ BJP ಸರ್ಕಾರ ಬಂದಾಗಲಿಂದ ಕೂಡ ಈ ದೇಶದಲ್ಲಿ ಬಡವರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಏನು ಈ ಶೋಷಿತ ವರ್ಗ ಇದೆ ಇದನ್ನು ತುಳಿತಕ್ಕಂಥ ಹುನ್ನಾರ ನಡೀತಾ ಇರ್ತಕ್ಕಂಥದ್ದು. ಒಂದು ಕಡೆ ಉಳ್ಳವರಿಗೆ, ಯಾರು ದೊಡ್ಡ ದೊಡ್ಡ ಉದ್ಯಮಿಗಳಿರ್ತಾರೆ ಅಂಥವ್ರನ್ನ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಮನ್ನಾ ಮಾಡ್ತಕ್ಕಂಥದ್ದು. ಬಡವರಿರ್ತಕ್ಕಂಥ ಏನು ಕಡೆಯ ವ್ಯಕ್ತಿಗೆ ಯಾರೂ ಕೂಡ ಉಪವಾಸ ಮಲಗಬಾರ್ದು ಅಂತಕ್ಕಂಥ ಒಂದು ಉದ್ದೇಶದಲ್ಲಿ ಮಾನವೀಯತೆಯ ಅಂದರೆ ನಮ್ಮ ಸಂವಿಧಾನದ ಮಾನವೀಯತೆಯ ಮೌಲ್ಯಗಳ ಆಧಾರದ ಹಿನ್ನೆಲೆಯನ್ನು ಇಟ್ಕೊಂಡು ಏನು UPA ಸರ್ಕಾರ 1, 2 ಅಂದಿನ ಮನಮೋಹನ್ ಸಿಂಗ್ರವರು ಏನು ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಬಡ ರೈತರಿಗೆ, ಅದರಲ್ಲೂ ವಿಶೇಷವಾಗಿ ಅವರಿಗೆ ಯಾವುದೇ ರೀತಿ ಅತಿವೃಷ್ಟಿ ಅನಾವೃಷ್ಟಿಯಾಗಿ ಸರಿಯಾದ ರೀತಿಯಲ್ಲಿ ಕೃಷಿ ಕೆಲಸಗಳಾಗದೇ ಇರತಕ್ಕಂಥ ಸಂದರ್ಭದಲ್ಲಿ, ಉದ್ಯೋಗ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಕನಿಷ್ಠ ಪಕ್ಷ ಅವ್ರಿಗೆ ಕನಿಷ್ಠ ಸವಲತ್ತುಗಳು ಸಿಗಬೇಕಂತಕ್ಕಂಥ ಉದ್ದೇಶದಲ್ಲಿ ನರೇಗಾ ಅಂತಕ್ಕಂಥ ಯೋಜನೆಯನ್ನು ಮಹಾತ್ಮ ಗಾಂಧಿ ಹೆಸರಿನಡಿಯಲ್ಲಿ ತಂದಿರತಕ್ಕಂಥದ್ದು ಈ ದೇಶದ ಹೆಮ್ಮೆಯ ಸಂಕೇತ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಅಂತಹ ಒಂದು ಹೆಮ್ಮೆಯ ಸಂಕೇತವಾಗಿರ್ತಕ್ಕಂಥ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಬಡವರಿಗೆ ಸಿಗಬಾರ್ದು ಅಂತಕ್ಕಂಥ ಉದ್ದೇಶದಲ್ಲಿ ಅಥವಾ ಮಹಾತ್ಮ ಗಾಂಧೀಜಿಗೆ ಅಪಮಾನ ಮಾಡಬೇಕಂತಕ್ಕಂಥ ಉದ್ದೇಶದಲ್ಲಿ ಇವತ್ತು ಆ ಹೆಸರನ್ನು ಬದಲಾವಣೆ ಮಾಡ್ತಕ್ಕಂಥ ಹುನ್ನಾರಕ್ಕೆ ಕೈ ಹಾಕಿ ಎಲ್ಲೋ ಒಂದು ಕಡೆ ಅವ್ರಿಗೆ ಏನು ಬಹುಮತ ಇರೋದ್ರ ಕಾರಣ ಇವತ್ತು ಅದನ್ನು ತಂದಿದ್ದಾರೆ. ಆದರೆ ನಿರಂತರವಾಗಿ ಒಂದು ಜವಾಬ್ದಾರಿಯುತ ಪಕ್ಷವಾಗಿ ಮತ್ತು ಬಡವರ ಹಿಂದುಳಿದ ಎಲ್ಲ ವರ್ಗದ ಏಳಿಗೆಯನ್ನು ಕಾಣ್ತಕ್ಕಂಥ ಏನು 140 ವರ್ಷ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಸುಮ್ಗೆ ಕೂರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನು ನಮ್ಮ ಹಿಂದಿನ ನೆಚ್ಚಿನ ನಾಯಕರುಗಳು ತಂದಿರತಕ್ಕಂಥ ಬಹು ಜನೋಪಯೋಗಿ ಈ ಕಾರ್ಯಕ್ರಮಗಳನ್ನು ಈ ಹಿಂಬಾಗಿಲಿನ ಮೂಲಕ ಅಥವಾ ಹೆಸರನ್ನು ಇತಿಹಾಸವನ್ನು ಕೆಡವತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಏನು ಸರ್ವಾಧಿಕಾರಿ ಧೋರಣೆ ಹೊಂದಿರತಕ್ಕಂಥ BJP ಸರ್ಕಾರವನ್ನು ಇವತ್ತು ಕಿತ್ತೊಗಿಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ನಮ್ಮ ಹತ್ರ ಇದೆ. ಅದರಲ್ಲೂ ವಿಶೇಷವಾಗಿ ಎಲ್ಲ ಜನತೆಗೂ ಕೂಡ ಇವರು ಮಾಡ್ತಾ ಇರ್ತಕ್ಕಂಥ ಹುನ್ನಾರ, ಭಾವನಾತ್ಮಕ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಎಲೆಕ್ಷನ್ ಗೆಲ್ತಕ್ಕಂಥದ್ದು ಬಿಟ್ಟರೆ ಇನ್ನು ಯಾವುದೇ ಜನಪರ ಕಾರ್ಯಕ್ರಮಗಳನ್ನು ಮಾಡಿ ಜನರ ವಿಶ್ವಾಸ ಗೆಲ್ತಕ್ಕಂಥ ಕೆಲಸ ಇವತ್ತು ಮಾಡಿಲ್ಲ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಅಸಂಖ್ಯಾತ ಒಂದು ಪ್ರತಿಭಟನೆ ಇವತ್ತು ನಡೀತು ಅಂತ ಹೇಳ್ಬೋದು. ವಿಶೇಷವಾಗಿ ಗಾಂಧಿನಗರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸಿ ಒಂದು ನೈತಿಕ ಬೆಂಬಲ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಈ ಸರ್ಕಾರ ಏನು ಕೇಂದ್ರ ಸರ್ಕಾರಕ್ಕೆ ಚೀಮಾರಿ ಆಗ್ತಕ್ಕಂಥ ಮಟ್ಟದಲ್ಲಿ ಇವತ್ತು ಬೃಹತ್ ಮಟ್ಟದಲ್ಲಿ ಎಲ್ಲರೂ ಸೇರಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದು ಅತ್ಯಂತ ಅವಶ್ಯಕ ಅಂತ ಈ ಸಂದರ್ಭ